ಮಹಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷದ ಈ ವರ್ಷವೂ ಸಹ ಒಂದು 30 ಶಾಲೆಗೆ ಇವತ್ತು ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಳಂದ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ತಲಕಾಡು ಚಿಕ್ಕರಂಗೇಗೌಡರು ಮತ್ತು ನಮ್ಮ ಮಾಜಿ ಪಾಲಿಕೆ ಸದಸ್ಯರು ಹಿರಿಯರಾದಂಥ ಕೇಶವಮೂರ್ತಿಯವರು ಬಂದು ಇದಕ್ಕೆ ಚಾಲನೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹಿರಿಯ ಮುಖಂಡರು ಭಾಗಿಯಾಗಿ, ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರೊಂದವರು ಭಾಗಿಯಾಗಿ ಇವತ್ತು ಪ್ರತಿ ದಿವಸ 3 ರಿಂದ 4 ಶಾಲೆ ಪ್ರತಿ ದಿವಸ ಕೊಡ್ತೇವೆ. ಶಂಕರಮಠ ವಾರ್ಡ್ ಇರ್ಬೋದು ಮತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸಹ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೋಟ್ ಪುಸ್ತಕವನ್ನು ನೀಡ್ತಾ ಇದ್ದೇವೆ. ಅದು ವಿದ್ಯಾರ್ಥಿಗಳಿಗೆ ನಾವು ಓದಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳ ದಿನಗಳಿದ್ದರೂ ಸಹ ಇವತ್ತು ತದನಂತರ ಇವತ್ತು ವಿದ್ಯಾರ್ಥಿಗಳಿಗೆ ಏನಾದರೂ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಏನಾದರೂ ಸಹಾಯ ಹಸ್ತವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಿರಂತರವಾಗಿ ಪ್ರತಿ ವರ್ಷ ಮಾಡ್ತಾಯಿದ್ದೇವೆ. ಈಗೂ ಸಹ ಚಾಲನೆಯನ್ನು ಕೊಟ್ಟಿದ್ದೇವೆ. 30 ಶಾಲೆ 15,000 ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಶಾಲೆಗೂ ಸಹ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮ್ಯಾಜಿಕ್ ಶೋ ಇರ್ಬೋದು, ಮತ್ತು ಬೇರೆ ಬೇರೆ ಜನಪದದ ಹಾಡುಗಳಿರ್ಬೋದು, ಮತ್ತು ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಅವ್ರನ್ನ ನೇರವಾಗಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವ್ರ ಜೊತೆ ಸಂವಾದ ಮಾಡಿ ಪುಸ್ತಕ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಜೆ.ಸಿ. ನಗರದ ಕುರುಬರಳ್ಳಿಯ ನಳಂದ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ವಿತರಣೆಯನ್ನು ಮಾಡ್ತಕ್ಕಂಥ ಮಹಾದೇವಪುರ ಟ್ರಸ್ಟ್ನ ಅಧ್ಯಕ್ಷರಾದ ಶಿವರಾಜ್ ಅವರು ಮತ್ತು ಇಲ್ಲಿ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಈ ಪುಸ್ತಕ ಹಂಚೋ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಶಿವರಾಜ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಮಕ್ಕಳ ಸೇವೆ ನಿರಂತರವಾಗಿ ನಡೀಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯ. ಶಿವರಾಜ್ ಸರ್ ಬಂದ್ಬಿಟ್ಟು ವರ್ಷ ನಮಗೆ ಪುಸ್ತಕಗಳು ಕೊಡ್ತಿದ್ದಾರೆ. ಅದರಲ್ಲಿ ಫ್ರಂಟ್ ಪೇಜಲ್ಲಿ ಒಂದು ಸಂದೇಶ ಕೊಡ್ತಾರೆ, ಒಂದು ಉಪಯೋಗ ಆಗುತ್ತೆ. ಅದರಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದರಿಂದ ತುಂಬ ಉಪಯೋಗಗಳಿವೆ. ಅದರಿಂದ ನಮಗೆ ಈ ಪುಸ್ತಕಗಳಿಂದ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಮೇಲೆ ಸಂದೇಶಗಳು ಅವ್ರು ಕೊಡೋದು ತುಂಬ ಉಪಯೋಗ ಇದೆ ಜೀವನದಲ್ಲಿ. ಇವತ್ತು ಶಿವರಾಜ್ ಸರ್ ನಮ್ಮ ಸ್ಕೂಲಿಗೆ ಬಂದು ಪುಸ್ತಕ ವಿತರಣೆ ಮಾಡಿದ್ದಾರೆ. ನಮಗೆ ಈ ಬುಕ್ ಕೊಟ್ಟಿರೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ನಮಗೆ ಈ ಬುಕ್ ಕೊಟ್ಟಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಸೋ ಮಚ್ ಶಿವರಾಜ್ ಸರ್, ನಮಗೆ ಬುಕ್ಕು ಎಲ್ಲ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಇದಕ್ಕೋಸ್ಕರನೇ ನಾವು ಚೆನ್ನಾಗಿ ಓದ್ಬಿಟ್ಟು ಮಾರ್ಕ್ಸ್ ತೆಗಿತೀವಿ. ನಮ್ಮ ಅಪ್ಪ ಅಮ್ಮ ಮಾತು ಕೇಳಿ ಒಳ್ಳೆ ಹೆಸರು ತಗೋದು ತುಂಬ ಖುಷಿಯಾಗುತ್ತೆ. ಅವರು ಇದೇ ರೀತಿ ಸಾಮಾಜಿಕವಾಗಿ ತುಂಬ ಕಾರ್ಯಗಳನ್ನು ಮಾಡ್ತಾ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮಕ್ಕಳಿಗೆ ಪ್ರತಿ ವರ್ಷವೂ ಈ ಪುಸ್ತಕ ಅಂದರೆ ತುಂಬ ಇಷ್ಟ. ನೀವೇ ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಪುಸ್ತಕ ಇಸ್ಕೋತಾರೆ. ಎಲ್ಲ ಮಕ್ಕಳಲ್ಲೂ ಸ್ಮೈಲು. ಅದ್ರ ಜೊತೆಗೆ ಪುಸ್ತಕ ಕೊಡೋದ್ರ ಜೊತೆಗೆ ಸರ್ ಜಾದು ಬೇರೆ ಮಾಡಿ ತೋರಿಸ್ತಾರೆ. ಆಮೇಲೆ ವಿವಿಧ ಅವರಿಗೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆಲ್ಲ ಮಾಡಿ ತೋರಿಸೋದ್ರಿಂದ ಮಕ್ಕಳಿಗೆ ಪುಸ್ತಕದ ಜೊತೆಗೆ ಜನಪದ ಕಲೆನೂ ತೋರಿಸ್ತಾರೆ. ಮಕ್ಕಳು ತುಂಬ ಖುಷಿಯಾಗಿರ್ತಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯ ಶಂಕರಮಠ ವಾರ್ಡಿನ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜರವರು ಕಳೆದ 30 ವರ್ಷಗಳಿಂದ ಇಡೀ ಕುಟುಂಬ, ಅವರ ತಂದೆ ತಾಯಿ, ಅವರ ಶ್ರೀಮತಿಯವರೆಲ್ಲರೂ ಸೇರಿ ಕಳೆದ 30 ವರ್ಷಗಳಿಂದ ಈ ಭಾಗದಲ್ಲಿ ಅತ್ಯುತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡ್ಬರ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಒಂದು ರೀತಿಯಲ್ಲಿ ವ್ರತದಂತೆ ಮಾಡ್ಕೊಂಡ್ಬರ್ತಿದ್ದಾರೆ. ಇದರಿಂದ ಸಾಕಷ್ಟು ಮಕ್ಕಳಿಗೆ ಉಪಯೋಗ ಆಗ್ತಾಯಿದೆ. ಅಂಥ ಉಪಯುಕ್ತಕರವಾದಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಹಾಗೆಯೇ ಈ ಭಾಗದ ಕೌನ್ಸಿಲರ್ ಆಗಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಸಾಂಸ್ಕೃತಿಕ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಿಗೂ ಕೂಡ ಧನ ಸಹಾಯ ಮಾಡಿಸಿದ್ದಾರೆ. ಯಾವಾಗಲೇ ಆಗಲಿ ನಾವು ಕರೆ ಮಾಡಿದ್ರೆ ಸಾಕು, ಸಾರ್ವಜನಿಕರ ಸೇವೆಗೆ ಸದಾಕಾಲ ಕಟಿಬದ್ಧರಾಗಿರ್ತಾರೆ. ಕರೆದಿದ ತಕ್ಷಣ ಬರ್ತಾರೆ, ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಇಂಥ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ಇಂಥವ್ರು ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳ್ತಾ ಇವತ್ತು ನಿಜವಾಗಿ ಭಾಳ ಸಂತೋಷ ಆಯಿತು. ಈ ನಳಂದ ವಿದ್ಯಾಸಂಸ್ಥೆ